ಬ್ರೋ ಪಿ ಕೆ ಲಿಸ್ಟ್ ಹೇಳಿ ನೀವೇನಾದರೂ ಯಾವ ಪ್ಲೇಯರ್ ಹೆವಿ ದುಡ್ಡು ಮಾಡಿದ್ದಾರೆ ಆಕ್ಷನ್ ಅಂತ ಕೇಳಿದ್ರೆ ನಾನು ಒಂದೇ ಹೆಸರು ಹೇಳೋದು ಮೊಹಮ್ಮದ್ ರಿಜಾ ಸದ್ಲು ಅಂತ. ಯಾಕಂತ ಹೇಳಿದ್ರೆ ಆಡಿರೋ 3 ಸೀಸನಲ್ಲಿ ಟೋಟಲ್ ಅಮೌಂಟ್ ಇವರು ಅರ್ನ್ ಮಾಡಿರೋದು. ಇಲ್ಲಿ ದುಡ್ಡು ಒಂದೇ ಮ್ಯಾಟ್ರ್ ಆಗಲ್ಲ, ಬಿಕಾಸ್ ಇವ್ರ ಪರ್ಫಾರ್ಮೆನ್ಸು ಕೂಡ ಮ್ಯಾಟ್ರ್ ಆಗುತ್ತೆ. ನಿನ್ನ ಪರ್ಫಾರ್ಮೆನ್ಸ್ ಎಲ್ಲಿವರೆಗೂ ಚೆನ್ನಾಗಿರುತ್ತೋ ಅಲ್ಲಿವರೆಗೂ ನಿನ್ನ ಹತ್ರ ದುಡ್ಡು ಬರ್ತಾನೆ ಇರುತ್ತೆ ಮಗ, ಅದು ಮ್ಯಾಟ್ರ್ ಆಗುತ್ತೆ. ಜಸ್ಟ್ ದುಡ್ಡು ಅಮೌಂಟ್ ಅದೆಲ್ಲ ಮ್ಯಾಟ್ರ್ ಆಗಲ್ಲ, ಅದು ಕೂಡ ಮ್ಯಾಟ್ರ್ ಆಗುತ್ತೆ. ಬಟ್ ಆಡಿರೋ 3 ಟೀಮ್ಗೆ ಇವಾಗ 3ನೇ ಟೀಮ್ಗೆ ಈ ಒಂದು ಸೀಸನ್ ಆಡ್ತಾ ಇದ್ದಾರೆ. ಮೊಹಮ್ಮದ್ ಸದ್ಲು ಅವರು ಈ ಒಂದು ಸೀಸನ್ ಇವರು 2,23,00,000ಕ್ಕೆ ಬಿಡ್ ಆಗಿರೋದು, ಹೈಯೆಸ್ಟ್ ಬಿಡ್ ಇವರ ಈ ಒಂದು ಸೀಸನ್ನು. ಬಟ್ ಲಾಸ್ಟ್ 2 ಸೀಸನ್ನು ಕೂಡ ಸಖತ್ ಹೈಯೆಸ್ಟ್ ಅಮೌಂಟ್ಗೆ ಬಿಡ್ ಆಗಿದ್ರು. ಇವರು ಆಡಿರೋ 3 ಟೀಮಲ್ಲಿ 2 ಟೀಮ್ ಆಲ್ರೆಡಿ ಕಪ್ ಗೆದ್ದಿದ್ದಾರೆ. ಸೀಸನ್ 10 ಕೂಡ ಕಪ್ ಗೆದ್ರು, ಸೀಸನ್ 11 ಕೂಡ ಕಪ್ ಗೆದ್ದಿದ್ದಾರೆ. ಅದೇ ಮೊಹಮ್ಮದ್ ಸದ್ಲು ಮಗ ಮೊಹಮ್ಮದ್ ರಿಜಾ ಸದ್ಲು ಇವರು ಫಸ್ಟು ಸೀಸನ್ 10ನಲ್ಲಿ ಪುನೇರಿ ಪಲ್ಟನ್ಸ್ಗೆ ಆಡಿದ್ರು. ಆ ಒಂದು ಸೀಸನ್ನು 2,03,00,000ಕ್ಕೆ ಬಿಡ್ ಆದರು ಮಗ. ಆ ಸೀಸನ್ನು ಪುನೇರಿ ಪಲ್ಟನ್ಸ್ ಅವರು ಕಪ್ ಗೆದ್ರು. ಮತ್ತು 11ನೇ ಸೀಸನ್ನು ಹರಿಯಾಣ ಸ್ಟೀಲರ್ಸ್ ಇವ್ರನ್ನ ತಗೊಂಡ್ರು 2,07,00,000ಕ್ಕೆ, ಅಲ್ಲೂ ಕೂಡ ಕಪ್ ಗೆದ್ರು. ಲಾಸ್ಟ್ ಸೀಸನ್ ಇವರು MVP ಆಗಿದ್ದವರು. ಸೊ ಗೊತ್ತಲ್ಲ, ಈ ಒಂದು ಸೀಸನ್ ಸಖತ್ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರ್ತಾರೆ. ಈ ಸೀಸನ್ನು ಗುಜರಾತ್ ಟೈಟನ್ಸ್ಗೆ ಹೋದ್ರು ಮಗ, ಪಕ್ಕ ಏನಾದರೂ ಒಂದು ದೊಡ್ಡದಾಗಿ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರ್ತಾರೆ. 2,23,00,000ಕ್ಕೆ ಹೋಗಿದ್ದಾರೆ. ಟೋಟಲ್ಲು 3 ವರ್ಷಗಳಿಂದ ಇವರು ಅರ್ನ್ ಮಾಡಿರೋದು 6 ಕೋಟಿ ಆಲ್ಮೋಸ್ಟ್ 30 ಲಕ್ಷ, 6,30,00,000 ಅರ್ನ್ ಮಾಡಿದ್ದಾರೆ ಇವರು. ಸಖತ್ ಪ್ಲೇಯರು. ಬಿಕಾಸ್ ಇಲ್ಲಿ ದುಡ್ಡು ಒಂದೇ ಮ್ಯಾಟ್ರ್ ಆಗಲ್ಲ, ಅಂತ ಬರೀ ದುಡ್ಡು ಬಗ್ಗೆ ಮಾತಾಡ್ತಿಲ್ಲ. ಬಟ್ ಇವರು ಅದೇ ಥರ ಒಂದು ಅವ್ರ ಪರ್ಫಾರ್ಮೆನ್ಸ್ ಕೂಡ ತೋರಿಸ್ತಾ ಇದ್ದಾರೆ, ಸಕ್ಕತ್ತಾಗಿ ಆಡ್ತಾ ಇದ್ದಾರೆ. ಮತ್ತು ಇವ್ರದ್ದು ಲಾಸ್ಟ್ ಇಯರ್ದು ಪರ್ಫಾರ್ಮೆನ್ಸ್ನ ನೋಡಿದ್ರೆ ಇವರು ಟೋಟಲ್ 24 ಮ್ಯಾಚ್ನ ಆಡಿದ್ದಾರೆ, 139 ಪಾಯಿಂಟ್ನ ಅರ್ನ್ ಮಾಡಿದ್ದಾರೆ. ಅದರಲ್ಲಿ ಟ್ಯಾಕಲಲ್ಲೇ 82 ಪಾಯಿಂಟ್ ಮಗ. ಮತ್ತು ಸೂಪರ್ ಟ್ಯಾಕಲಲ್ಲಿ 4 ಸೂಪರ್ ಟ್ಯಾಕಲ್ ಬಂದಿದೆ, ಮತ್ತು ಐ5 5 ಬಂದಿದೆ. ಇವ್ರದ್ದು ಅವರೇಜ್ ಸಕ್ಸಸ್ಫುಲ್ ಟ್ಯಾಕಲಲ್ಲಿ ಮ್ಯಾಚಲ್ಲಿ 3.25 ಇದೆ. ಮತ್ತು ಟೋಟಲ್ ಟ್ಯಾಕಲ್ಲು 152 ಟ್ಯಾಕಲ್ ಮಾಡಿದರೆ ಅದರಲ್ಲಿ 82 ಸಕ್ಸಸ್ಫುಲ್ ಆಗಿದೆ ಅಂತಲೇ ಹೇಳ್ಬೋದು. ಸೊ ಅದಕ್ಕೋಸ್ಕರ ಇವ್ರನ್ನ ತಗೊಂಡಿರೋದು. ಮತ್ತು ಇವ್ರದ್ದು ಕೆರಿಯರ್ ಸ್ಟಾಟ್ಸ್ ಬಗ್ಗೆ ನೋಡೋದಾದರೆ ಬೆಂಕಿ ಇದೆ. ಅದರಲ್ಲೂ ಟ್ಯಾಕಲಲ್ಲೇ ತುಂಬ ಪಾಯಿಂಟ್ಸ್ಗಳನ್ನ ತಗೊಂಡಿದ್ದಾರೆ. ಅದರಲ್ಲಿ ಟೋಟಲ್ ಇವರು ಕೆರಿಯರ್ 92 ಮ್ಯಾಚ್ನ ಆಡಿದ್ದಾರೆ. ಟೋಟಲ್ ಅರ್ನಿಂಗ್ ಪಾಯಿಂಟು 448. ಮತ್ತು ಕೆರಿಯರ್ ಬೆಸ್ಟ್ ಪಾಯಿಂಟ್ ಅಂತ ಹೇಳಿದ್ರೆ 19. ಆಲ್ಮೋಸ್ಟ್ ಇವರು ಡಿಫೆಂಡರ್ ಅಲ್ವಾ, ಸೊ ಟ್ಯಾಕಲಲ್ಲಿ ಸ್ವಲ್ಪ ಕಡಿಮೆನೇ ಬರುತ್ತೆ. ರೈಡರ್ ಆಗಿದ್ರೆ ತುಂಬ ಬರೋದು, ಬಟ್ ಇವರು ಆಲ್ರೌಂಡರ್ ಆಟ ಕೂಡ ಆಡ್ತಾರೆ. ಸದ್ಲು ಅವ್ರದ್ದು ರೇಡಿಂಗಲ್ಲಿ ಟೋಟಲ್ಲು ರೇಡ್ ಮಾಡಿರೋದು 238, ಮತ್ತು ಸಕ್ಸಸ್ಫುಲ್ ರೇಡ್ ಇರೋದು 76, ಮತ್ತು ಅನ್ಸಕ್ಸಸ್ಫುಲ್ಲು 24, ಎಂಟಿ ರೇಡ್ಗಳು 138, ಸಕ್ಸಸ್ಫುಲ್ ರೇಟ್ ಪರ್ಸೆಂಟೇಜ್ ಇರೋದು 39% ಇದೆ. ಮತ್ತು ರೇಡ್ ಟಚ್ ಪಾಯಿಂಟು 72, ರೇಡ್ ಬೋನಸ್ ಪಾಯಿಂಟು 22, ಟೋಟಲ್ ರೇಡ್ ಪಾಯಿಂಟು 94, ಸೂಪರ್ ರೇಡ್ಗಳು 4ನ ತಗೊಂಡಿದ್ದಾರೆ. ಇದು ರೇಡಿಂಗ್ ಡಿಪಾರ್ಟ್ಮೆಂಟಲ್ಲಿ ಅಂತ. ಆದರೆ ಟೋಟಲ್ ಟ್ಯಾಕಲ್ಸ್ ಇವ್ರದ್ದು 602, ಅದರಲ್ಲಿ ಸಕ್ಸಸ್ಫುಲ್ ಆಗಿರೋದು 335, ಆಲ್ಮೋಸ್ಟ್ ಅರ್ಧನೇ ಇದೆ, ಅರ್ಧಕ್ಕಿಂತ ಜಾಸ್ತಿನೇ ಇದೆ. ಮತ್ತು ಅನ್ಸಕ್ಸಸ್ಫುಲ್ ಆಗಿರೋದು 267, ಸಕ್ಸಸ್ಫುಲ್ ಟ್ಯಾಕಲ್ ಪರ್ ಮ್ಯಾಚು 3 ಮಗ. ಸಖತ್ತು ಅವರೇಜ್ ಕೂಡ ಇಟ್ಕೊಂಡಿದ್ದಾರೆ. ಮತ್ತು ಟ್ಯಾಕಲ್ ಬೋನಸ್ ಪಾಯಿಂಟು ಅದೆಲ್ಲ ಇಲ್ಲ. ಸೂಪರ್ ಟ್ಯಾಕಲ್ ಇಲ್ಲಿವರೆಗೂ 19 ಮಾಡಿದ್ದಾರೆ, ಮತ್ತು ಐ5 32 ಮಾಡಿದ್ದಾರೆ. ಮತ್ತು ಟ್ಯಾಕಲ್ ಸಕ್ಸಸ್ ರೇಟ್ ಪರ್ಸೆಂಟೇಜ್ ನೋಡೋದಾದರೆ 55.65 ಇದೆ, ಅಂದರೆ ಆಲ್ಮೋಸ್ಟ್ ಅರ್ಧ ಇದೆ. ಇವರು 2 ಟ್ಯಾಕಲ್ನ ಮಾಡಿದ್ರೆ ಅದರಲ್ಲಿ 1 ಹಿಡಿತಾರೆ, 1 ಬಿಡ್ತಾರೆ ಅಂತಲೇ ಹೇಳ್ಬೋದು. ಆ ಥರ ಒಂದು ಪರ್ಸೆಂಟೇಜ್ನ ಇಟ್ಕೊಂಡಿದ್ದಾರೆ ಮೊಹಮ್ಮದ್ ರಿಜಾ ಸದ್ಲು. ಸೊ ಈ ಒಂದು ಸೀಸನ್ನು ಗುಜರಾತ್ ಅವ್ರು ಸಖತ್ತಾಗಿ ಎಕ್ಸ್ಪೆಕ್ಟೇಷನ್ನ ಇಟ್ಕೊಂಡಿದ್ದಾರೆ. 2,23,00,000ಕ್ಕೆ ಹೋಗಿದೆ ಅಂತ ಹೇಳಿದ್ರೆ ಸುಮ್ಮನೆ ಅಂತೂ ಅಲ್ಲ. ಲಾಸ್ಟ್ ಇಯರು MVP ಆಗಿದ್ದವರು. ಸೊ ಇವ್ರನ್ನ ನಮ್ಮ ಬೆಂಗಳೂರು ಬುಲ್ಸ್ ಅವರು ಟಾರ್ಗೆಟ್ನ ಮಾಡ್ಬೋದಾಗಿತ್ತು. ಸೊ ಬೆಂಗಳೂರು ಬುಲ್ಸ್ ಯಾವ ಥರ ಟೀಮ್ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನಿಮ್ಗೇನು ಅನ್ನಿಸ್ತಾ ಇದೆ ಈ ಒಂದು ಆಪ್ಷನ್ ಯಾವ ಥರ ಆಯಿತು ಅಂತ ಕಾಮೆಂಟ್ ಮಾಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ದಾನೆ ಮಾಡ್ಕೊಳ್ಳಿ. ಮತ್ತು ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಲಿಂಕ್ ಇದೆ ಮಗ, ಹೋಗು ಜಾಯ್ನ್ ಆದರೆ ನಿಮಗೆ ಪ್ರತಿಯೊಂದು ಅಪ್ಡೇಟ್ ಕೂಡ ಸಿಗ್ತಾ ಇರುತ್ತೆ. ಆಗಿದ್ರೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಸಿ ಯು ಬಾಯ್ಸ್.